ಅಲ್ಲ ಗುಂಡ, ಈಗ ಬಂದು ಹೇಳ್ತಿದ್ದೀಯಲ್ಲ ಇದನ್ನು ನೀನು ಎಂತ ಅಂತ ಹೇಳೋದ ಮಾರಾಯ? ನಿನ್ನೆ ಆ ತಕ್ಷಣವೇ ಒಂಚೂರು ಬಂದು ಹೇಳಬೇಕ ಇಲ್ಲ? ಇಲ್ಲಿ ಏನು ಅಂತ ಒಂಚೂರು ನೋಡೋಕ್ಕಾರ ಆತಿತ್ತು. ಅದು ಯಾರ ಮಾರಾಯ? ಹೊಟ್ಟೆಗೆ ಅನ್ನ ತಿಂದೇ ಇರೋರು ತೋಟಕ್ಕೆ ಬಂದು ಆ ಕೆಲಸ ಮಾಡ್ಕೊಂಡು ಹೋಗಿದ್ದು. ಈ ಎಂತ, ಅಯ್ಯೋ ದೇವ್ರೆ, ಇನ್ಯಾವ ಥರ ಮಾಡೋದು ಮಾರಾಯ? ಮನೆಗೆ ಬಂದ ಮೇಲೆ ನಾ ಹಿಂಗೆ ಜಾಗ್ರತೆ ಇರಬೇಕು, ಸ್ವಲ್ಪ ಜೋಪಾನ ಮಾಡೋಣ ಅಂತ ನಾನು ಅಮ್ಮನೂ ಊರಿಗೆ ಹೋಗೋಳನ್ನ ಬಿಡಿಸ್ಕೊಂಡು ಕೂತೆ, ಒಂದು 8 ದಿನ ಬಿಟ್ಟು ಹೋಗು ಅಂತ. ಅಲ್ಲೇ ಹಂಗಾಗ್ತದೆ ಅಂತ ನೀನು ಒಂದು ಮಾತು ಹೇಳೋದಲ್ಲ ನಗೊಂಡ, ಅಲ್ಲೇ ಇದ್ಕೊಂಡು. ಅಯ್ಯೋ, ಏನು ಮಾಡೋಕ್ಕಾಗ್ತದೆ? ಈಗ ಹೇಳಿದ್ರೆ ನಾನಾರು ಏನು ಮಾಡೋಕ್ಕಾಗ್ತದೆ ನೋಡೋಣ ಹೇಳು. ಇಲ್ಲಪ್ಪ, ಇದು ಹೋಗೋ ಮಾತಲ್ಲ. ಇರಲಿ ಬಿಡು, ನಮ್ಮ ಅಮ್ಮನ ಎದುರಿಗೆ ಏನು ಹೇಳಬೇಡ ಅಂತ ಮತ್ತೆ ತಲೆ ಕೆಡಿಸ್ಕೊತದೆ. ಅಪ್ಪ ದೇವರೇ. ಅಲ್ಲ ಸಣ್ಣಮ್ಮ, ನೀವು ಹೇಳ್ತೀರಲ್ಲ ಒಂದು ಮಾತು ಹೇಳೋಕ್ಕಾಗ್ಲನೋ ಮೊದಲೇ ಅಂತ, ನಾನಾರು ಏನು ಮಾಡೋಕ್ಕಾಗ್ತದೆ? ಗೌಡ್ರು ಇಲ್ಲಿಗೆ ಬಂದಾಗ ಅಲ್ಲಿ ಅಮ್ಮ ಆ ಥರ ಮಾಡಿದ್ದವರು. ನಾನು ಎಷ್ಟು ಹೇಳಿದೆ ಗೊತ್ತಾ? ಬೇಡ, ಮನೆ ಒಳಗೆ ಹಿಂಗೆ ಮಾಡಬೇಡಿ, ತೋಟದಲ್ಲಿ ಬೆಳೆ ಫಸ್ಟ್ ಮನೆಗೆ ತೊಗೊಂಡು ಹೋಗ್ಬೇಕು, ನೀವು ಹಾಗೆ ಹಸಿನೇ ಹಿಂಗೆ ಮಾರ್ತಿದ್ದೀರಲ್ಲ, ಬೇಡ ಅಂತ ಹೇಳಿದ್ರೆ, ಅವೆಲ್ಲ ಹಿಂದಿನ ಕಾಲದಲ್ಲಿ ಆಯ್ತು, ಸುಮ್ಮನಿರು, ಚೇಣಿ ಕೊಡ್ತಾರಲ್ಲ ಉದ್ರ ಲೆಕ್ಕದಲ್ಲೆಲ್ಲ, ಅವ್ರೇನು ಮನೆಗೆ ತೊಗೊಂಡೋಗಿ ಕೊಡ್ತಾರನೋ, ಇಲ್ಲೇ ತೋಟದಲ್ಲೇ ಕೊಡೋದು, ಏನಾಗಲ್ಲ, ಇದೊಂದು ಸತಿ ನೀನು ಬಾಯಿ ಮುಚ್ಕೊಂಡಿರೋ, ಇನ್ನೊಂದು ಸತಿ ನಾನು ಈ ಥರ ಮಾಡಲ್ಲ. ಹಂಗೆ 108 ಹೇಳ್ತಾರೆ ಸಣ್ಣಮ್ಮ. ಎಂತ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಎಷ್ಟು ಬುದ್ಧಿವಂತಿಕೆಲ್ಲೇನು ಮಾಡಿದ್ರು ಗೊತ್ತಾ ಅವರು? ಎಲ್ಲ ಈಗ ಈ ಕೊನೆ ಹೊರಕ್ಕೆ ಬೇರೆ ಸುಮಾರು ದೂರನಾ, ಒಂದು ದಾರಿ ಬಂದು ಮತ್ತೊಂದು ದಾರಿ ಬರೋರೊಳಗೇ ಇಷ್ಟು ಕೆಲಸ ಮಾಡಿದ್ರು. ನನಗೆ ಹೌದು, ನನಗೂ ಗೊತ್ತಾಯ್ತು ಹಿಂಗೆ ಆತಾದೆ ಅಂತ. ಎಷ್ಟು ಹೊಟ್ಟೆ ಉರಿತು ಅನ್ನೋಂಗಿಲ್ಲ. ನಿನ್ನೆ ಬಂದಾಗಲೇ ಹೇಳೋಣ ಅಂತ ಮಾಡಿದೆ, ಹೇಳೋಕ್ಕೆಲ್ಲಿ ನನಗೆ ಇದೇ ಸಿಕ್ಕಲ್ಲ. ಒಬ್ಬರು ನಿಮ್ಮ ಜೊತೆ ಇರ್ತಿದ್ರು. ಈಗ ಮತ್ತೆ ಹಂಗಾಗಿ ಹೇಳಿದೆ. ಎಂಥದ ಸಣ್ಣಮ್ಮ, ನನಗಂತೂ ಗೊತ್ತಾಗಲ್ಲ ಏನು ಮಾಡ್ತೀರೇನು. ಈ ಸುಮ್ಮನೆ ಚೇಣಿ ಕೊಟ್ಟಿದ್ರೆ ರಾಗಲಿರಲ್ಲ ಅಂತ ಕಾಣ್ತಾ ಇದೆ ನನಗೆ. ಅದು ಯಾರು ಬಂದು ತಗೊಂಡು ಹೋದರು ಯಾರ ಮರಯ್ಯ? ಏನು ಹೊಟ್ಟೆಗೆ ಅನ್ನ ತಿಂತಾರ, ಸಗಣಿ ತಿಂತಾರ ಅವರು? ಛೀ, ಎಷ್ಟು ಚೀಪ್ ಇದು ಯಪ್ಪ. ಹೋಗಲಿ ಬೇಡ, ಈಗ ಮುಂದೆ ಎಂತ ಮಾಡೋದು ಮರಯ್ಯ? ಇದೇ ಥರ ಆದರೆ ಏನು ಮಾಡೋದು? ಸುಮ್ಮನೆ ನಾವು ನೀ ಹೇಳ್ದಂಗೆ ಚೇಣಿನೇ ಕೊಟ್ಟಿದ್ರು ರಗಳೆ ಇರಲ್ಲ ಅತ್ಲಾಗೆ. ಮನೆಗೆ ಬಂದ ಮೇಲೆ ಮಾತ್ರ ನಾನು ಈ ಸತಿ ಅದು ಒಂಚೂರು ಏನೋ ಅತ್ತಿತ್ತಾಗ್ದಿದ್ದಂಗೆ ನಾನು ನೋಡ್ಕೋತೀನಿ. ಅಲ್ಲಿ ನಿಂಗೂ ಹೇಳೋಕ್ಕಾಗಲ್ಲ ಪಾಪ, ನೀನಾರು ಏನು ಮಾಡ್ತೀಯ? ತೀರ ಬೈಯಷ್ಟೊತ್ತಿಗೆ. ಮತ್ತು ನಾನು ಅದೇ ಹೇಳೋದು ಸಣ್ಣಮ್ಮ, ಜಾಸ್ತಿ ಮಾತಾಡೋಕೆ ಹೋದ್ರೆ ನೀನು ಮನೆ ಕೆಲಸಕ್ಕಿರವ, ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡ್ಕೊಂಡಿರು, ನಮ್ಮ ಮನೆ ತೋಟದ ಅಡಿಕೆ ನಾನು ಏನಾರು ಮಾಡ್ತೀನಿ, ನಿನಗೇನು ಅಂತ ಕೇಳ್ತಾರೆ. ಅದು ಇಲ್ಲಿ ಬಂದು ಹೇಳ್ತೀನಿ ಅಂದರೂ ಬೈತಾರೆ, ಮನೇಲಿ ಜಗಳ ಹಚ್ಚಾಕ್ತೀಯ ನೀನು, ನಿನ್ನ ದಸೆಯಿಂದ ಇದಾಗ್ತದೆ ಅಂತ. ಅದು ಒಂದು ಸ್ವಲ್ಪ ಸತಿ ಹೇಳಲ್ಲ, ಯಾವ ಕಾರಣಕ್ಕೂ ಸರಿತನ ಹತ್ರ ಹೇಳಬೇಡ. ಸರಿತನ ಹತ್ರ ಹೇಳಿದ್ರೆ ನಂಗೆ ಗೊತ್ತಾಗ್ತದೆ, ಅದು ನನ್ನ ಹತ್ರ ಜಗಳ ಮಾಡ್ತದೆ ಮಾತ್ರ. ಆಮೇಲೆ ಏನಾಗ್ತದ ನನಗೆ ಗೊತ್ತಿಲ್ಲ ನೋಡು, ನಿನ್ನ ದಸೆಯಿಂದನೇ ನಮ್ಮ ಮನೆ ಹಾಳು ಮಾಡ್ದಂಗೆ ಆಗ್ತದೆ ಅಂತಾರೆ. ಎಂತ ಮಾಡೋದು ನಾನು ಅವಾಗ? ನಂಗೆ ಇವತ್ತು ಅಂತಲೇ ಅಲ್ಲ ಸಣ್ಣಮ್ಮ, ಇನ್ನೊಂದು ದಿವಸ ಅವ್ರು ಹಂಗೆ ಮಾಡಿದ್ರು ನಂಗೆ ಏನು ಹೇಳೋಕ್ಕಾಗಲ್ಲ ತಿರುಗಿ. ನೀವು ಗೌಡ್ರ ಹತ್ರನೇ ಹೇಳಬೇಕು, ಜಗಳ ಆಗ್ತದೆ ಅನ್ನೋದಲ್ಲ. ಕೊನೆ ತೆಗಿಯೋಷ್ಟೊತ್ತಿಗೆ ಅವರು ತೋಟದಲ್ಲೇ ಇರಲಿ. ಅಲ್ಲಿ ತೋಟದಲ್ಲೇ ಇರಲಿ ಅಂದರೆ ಒಂದು ಸ್ವಲ್ಪ ಮನೆಗೆ ಬಂದು ಬರೋರೊಳಗೆ ಇಷ್ಟು ಕೆಲಸ ಆಗಿದೆ, ಏನು ಮಾಡೋದೇನಪ್ಪ. ನೀವೆಂತ ತೋಟಕ್ಕೆ ಬರ್ತೀರಿ ಸಣ್ಣಮ್ಮ? ನಾನು ಹೇಳಿದ್ರೆ ಸುಮ್ಮನೆ ದೊಡ್ಡ ಗೌಡ್ರ ಹತ್ರ ಹೇಳೋದೇ ಒಳ್ಳೆಯದು ಹೀಗೆ ಅಂತ. ಇಲ್ಲಿದ್ರೆ ಮತ್ತೆ ಆಗಲ್ಲ ಜಾಗ್ರತೆ ಮಾಡೋಕ್ಕೆ. ನನ್ನ ಕೈಲಿ ನಿಮ್ಮ ಕೈಲಿ ಆಗೋದೇ ಇಲ್ಲ ಇದು. ಇಲ್ಲ ಗೊಂಡ,
ನಾನು ಹಂಗೆ ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಅಂತ ಕೂತ್ರೆ ಆಗಲ್ಲ. ಅದು ಅಮ್ಮನ ಬಿಟ್ಕೊತೀನಿ. ಬಾಲೆ ಹತ್ರ ಹೆಂಗಿದ್ರು ಅಮ್ಮ ಇರ್ತದೆ. ಇದಿಷ್ಟು ಕೊನೆ ಖಾಲಿ ಆಗಲಿ, ನೆಕ್ಸ್ಟ್ ಕೊನೆ ತೆಗೆಯೋದೇನು ನಾನೇ ತೋಟಕ್ಕೆ ಬರ್ತೀನಿ. ಅದು ಏನು ಮಾಡ್ತಾರೆ ನಾನು ನೋಡ್ತೀನಿ. ಆದರೆ ಕೈಗೆ ದುಡ್ಡು ಸಿಕ್ಕಬಾರ್ದು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೆ ಕಣ ನಾನು. ನೋಡೋಣ ಏನು ಮಾಡ್ತಾರೆ ಅಂತ. ಹಂಗೂ ಹಿಂಗೂ ಮಾಡಿ ದುಡ್ಡು ಹೊಂದಿಸ್ಕೊಂಡೇ ಬಿಟ್ರಲ್ಲ. ಅಂದಾಜು ಎಷ್ಟು ದುಡ್ಡು ಸಿಕ್ಕಿರ್ಬೋದು ಗುಂಡ ಇವರಿಗೆ? ನಿನ್ನೆ ಹಂಗೆ ಮಾಡಿದ್ರೆ ನಂಗೆ ಅದನ್ನು ಯೋಚನೆ ಮಾಡೋಕ್ಕೂ ಒಂಥರ ಅನ್ನಿಸ್ತದೆ. ಹಾಗೆ 1 ಕ್ವಿಂಟಲ್ ಹತ್ರ ಕೊಟ್ಟಾರೆ ಸಣ್ಣಮ್ಮ. ಈಗ ಸಣ್ಣ ಇದ್ರ ಚೀಲದಲ್ಲಿ, ಗೊಬ್ಬರ ಚೀಲದಲ್ಲಿ 3 ಚೀಲ. ನಾನು ನೋಡ್ದಂಗೆ ಪಟ 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 ಹೊತ್ಕೊಂಡೋಗಿ ಹಾಕೊಂಡ್ರು. ಯಾರದ್ದು ಅಂತ ನೋಡಲ, ಜೀಪಲ್ಲಿ ನಿಂತಿತ್ತು, ಹೋಗಿ ಹಾಕಿದ್ರು. 3 ಚೀಲ ಅಂದ್ರೆ ಹಂಗೆ 1 ಕ್ವಿಂಟಾಲ ಚಿಲ್ಲರೆ ಏನಿಲ್ಲ ಅಂದರೂ ಒಂದು 8,000 ರೂಪಾಯಿ ಸಿಕ್ಕ್ಯದ ಅಂತ. 8,000 ರೂಪಾಯಿ ಸಿಕ್ಕ್ಯದ. ಬಿಡು, ಇನ್ನು ಸದ್ಯಕ್ಕೆ ಹಂಗಾರೆ ಹೇಳಿದ ಮಾತು ಕೇಳಲ್ಲ. ಅಲ್ಲ, ನೀ ಕೇಳಲ್ಲ ಗುಂಡ, ಎಂತಕ್ಕೆ ಈ ಥರ ಮಾಡ್ತಿದ್ದೀರಿ, ಅಷ್ಟು ಅರ್ಜೆಂಟ್ ಎಂತಕ್ಕೆ ನಿಮಗೆ ದುಡ್ಡು ಅಂತ ನೀ ಕೇಳಲ್ಲ? ಕೇಳಿದೆ ಸಣ್ಣಮ್ಮ. ಅವ್ರೇನು ಸತ್ಯ ಹೇಳ್ತಾರ? ಯಾರಿಗೂ ಕೊಡೋಕ್ಕದೆ ಮಾರಯ್ಯ. ಮನೇಲಿ ಹೇಳಂಗಿಲ್ಲ. ಈಗ ಅಪ್ಪನ ಹತ್ರ ಹೇಳಿದ್ರೆ ನಾ ಕೊಡಲ್ಲ ಅಂತಾರೆ. ಸರಿತನ ಹತ್ರ ಕೇಳಿದ್ರೆ ಅದೂ ಇಲ್ಲ ಅಂತ ಹೇಳ್ತದೆ. ನಾನಾರು ಎಂತ ಮಾಡಲಿ ಅಂತಾರೆ. ಸರಿ ಬಿಡು, ನೀನು ಕೆಲಸ ಮಾಡು. ಮತ್ತೆ ಬೇರೆ ಯಾರಿಗೆ ಅಂತ ಹೇಳೋದೇನು ಬೇಡ. ನಿನ್ನಷ್ಟಕ್ಕೆ ನೀನು ಕೆಲಸ ಮಾಡ್ತಾಯಿರು. ನಂಗೆ ಹೇಳಿನಿ ಅಂತಲೂ ತೋರಿಸ್ಕೊಳಕ್ಕೆ ಹೋಗಬೇಡ. ನಾನು ಗೊತ್ತಿದ್ರು ಗೊತ್ತಿಲ್ಲದಿದ್ದ ಥರಾನೇ ಸುಮ್ಮನೆ ಇರ್ತೀನಿ. ಯಾವ ಕಾರಣಕ್ಕೂ ನಮ್ಮ ಅಮ್ಮನ ಕಿವಿ ಮೇಲೊಂದು ಬೀಳೋದು ಬೇಡ. ತಗೊಂಡ ಭಾಳ ತಲೆ ಕೆಡ್ಸ್ಕೊತದೆ ಕಣ ಅದು ಪಾಪ. ಇದು ಅಡಿಕೆ ಕೊಯ್ಲು, ಒಂದು ಕೊಯ್ಲು ಮುಗೀಲಿ, ಕಳಿಸ್ತೀನಿ ಅದನ್ನು. ಆಮೇಲೆ ಹೆಂಗಾರು ಮಾಡಿ ಬಾಳೆ ನಾನೇ ನೋಡ್ಕೋತೀನಿ. ನಮ್ಮ ಮನೇಲಿ ಇಲ್ಲಿ ಅತ್ತೆ ಕಿವಿ ಮೇಲೂ ಬೀಳೋದು ಬೇಡ. ಅವರು ಗೊತ್ತಾದರೂ ಒಂದೇ, ಗೊತ್ತಾಗದೇ ಇದ್ದರೂ ಒಂದೇ. ಫಸ್ಟ್ ಹೋಗಿ ಮಗನ ಹತ್ರ ಹೇಳ್ತಾರೆ, ಗುಂಡು ಬಂದು ಇಲ್ಲೆಲ್ಲ ಹೇಳೇನೆ ಅಂತ. ಆ ರಗಳೇನೇ ಬೇಡ. ಇಲ್ಲಪ್ಪ, ನಾನು ಹೇಳಲ್ಲ. ಅದಕ್ಕೆ ನಾನೀಗ ಯಾರು ಇಲ್ದಿದ್ದಾಗ ಬಂದು ಹೇಳಿದ್ದು. ತಲೆ ಕೆಡಿಸ್ಕೋಬೇಡಿ ಸಣ್ಣಮ್ಮ, ಏನೋ ಒಂದು ಆಗ್ತದೆ. ನಾನು ಸುಮಾರು ಜನ ನೋಡೀನಿ ಈ ಥರದವ್ರನ್ನ. ಅವರಾಗ ಅವರೇ ಸರಿ ಆಗ್ತಾರೆ. ನೀವು ಮಾಡೋ ಸತ್ಯಕ್ಕೆ ಸರಿ ಆಗ್ತಾರೆ ನೋಡಿ. ಬೇಕಾರೆ ತಲೆ ಕೆಡಿಸ್ಕೋಬೇಡಿ. ಏನು ಸತ್ಯನೋ ಏನು ಸರಿ ಆತಾರೋ ಸರಿ ಆಗಲ್ಲ. ನಾನು ಸರಿ ಮಾಡಬೇಕು, ಮಾಡ್ತೀನಿ ತಡಿ. ಅದು ಯಾರು ಅಂತ ಒಂದು ಗೊತ್ತಾಗಿದ್ದರೆ ನಾನು ಕ್ರಮ ಅಲ್ಲಿ ತಗೋತಿದ್ದೆ. ಇರಲಿ ಬಿಡು, ಈ ಸತಿಗಂತೂ ಆತಲ್ಲ. ಮುಂದಿನ ಸತಿಗೆ ನಾನು ಜಾಗ್ರತೆ ಮಾಡ್ತೀನಿ. ಅದು ಎಲ್ಲಿ ಬಂದು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ನೀನು ಹೋಗು, ಅತ್ತೆ ಒಳಗೆ ಬರೋ ಟೈಮ್ ಆಯ್ತು, ನೀನು ಹೋಗು. ಸಣ್ಣಮ್ಮ, ನಾನು ಹೋಗ್ತೀನಿ. ಅದ್ರ ಬಗ್ಗೆ ಸಣ್ಣಮ್ಮ ಹತ್ರ ನಾನು ಹೇಳಿದ್ದು ಗೊತ್ತಾಗಬಾರ್ದು ಆತ. ಹೂನ ಮರಯ್ಯ, ಹೋಗ. ಏನಂತ ಹೇಳೋದಪ್ಪ, ಒಬ್ಬ ಮನುಷ್ಯ ಇಷ್ಟೂ ನಿಶ್ಚಯಿಸ್ತಾರೆ ಅಂದರೆ ಅದು ಯಾವ ಥರ ಬೆಳೆಸ್ಬಿಟ್ರೋ ಏನೋ. ಯಪ್ಪ, ನಾನು ಸಾಹುಕಾರ ಅನ್ನೋ ಅಹಂಕಾರ ಒಂದು ಬಿಟ್ಟರು ಮತ್ತು ಎಂಥದೂ ಇಲ್ಲ. ನಾಚಿಕೆನಾರು ಆಗ್ಲಲ್ಲ. ಕೊನೆ ತೆಗಿಬೇಕಾರೆ ತೋಟದಲ್ಲ ಹಸಿ ಉದುರು ಕೊಡೋಕ್ಕೆ. ಒಂದು ಲೆಕ್ಕಕ್ಕೆ ಅಡಿಕೆ ಈ ಥರ ಎಲ್ಲ ರೇಟ್ ಆಗಬಾರ್ದು ಅಂತ ಕಾಣ್ತದೆ. ರೇಟ್ ಜಾಸ್ತಿ ಇದ್ದಿದ್ದಕ್ಕೆ ಅವ್ರಿಗೆ ಅಷ್ಟು ಇದಾಗಿದ್ದಲ್ಲ. ಅಲ್ಲ, ರೇಟ್ ಆಗದೆ ಇದ್ದರೆ ಉಳಿದು ಸಾಲ ಎಲ್ಲ ತೀರಿಸ್ಕೊಂಡು ಮನೆ ಇದು ಮಾಡ್ಕೋಬೇಕಲ್ಲ. ದೇವರೆಲ್ಲೋ ಕಾಪಾಡ್ತಾನೆ ಅಂತ ಅಂದ್ಕೊಂಡ್ರೆ ಯಪ್ಪ, ಅದು ಇನ್ನೊಂದು ಸತಿ ಜಗಳ ಆಗೋದು ಬಿಟ್ಟು ಬೇಕಾದ್ದಾಗಲಿ ಹೋಗ್ತೀನಿ ನಾನು ತೋಟಕ್ಕೆ. ನಾನೇ ಹೋಗ್ತೀನಿ. ಇನ್ನು ನಾನು ಮನೆ ಒಳಗೆ ಕೂತ್ರೆ ಆಗಲ್ಲ. ಬರ್ತೀನಪ್ಪ. ಬರದೆ ನೆನಪು ಮಾಡಿದ್ದೊಂದು ಒಳ್ಳೇದಾಯ್ತು ಮಾರಾಯ. ನನಗೆ ಮರ್ತೇ ಹೋಗಿತ್ತು. ಆದರೂ ನಾನು ದಿನ ನೆನಪು ಮಾಡ್ಕೊತಿದ್ದೆ ಬರ್ಬೇಕು ಅಂತ. ಅದು ಪತ್ರಿಕೆ ಇದ್ದಿದ್ರೆ ಮನೇಲಿ ನೋಡಿದಾಗ ನೆನಪಾಗ್ತದೆ. ಇದು ಪತ್ರಿಕೆ ಇಲ್ಲಲ್ಲ, ನೆನಪಿಟ್ಕೋಬೇಕು ಅಂತ ಅಷ್ಟು ಇದು ಮಾಡೀನಿ. ನೋಡು, ನೀನೀಗ ಫೋನ್ ಮಾಡಿದ್ಕಾತು, ಇಲ್ಲದಿದ್ರೆ ಆತಿರ್ಲಪ್ಪ.
ಆತಿಲ್ಲ ಮನೆಯಲ್ಲೇ ಕೊನೆ ತಗ್ಸಿದ್ದು ನಿನ್ನೆ. ನೋಡೋಣ, ಬೇಗ ಬಂದು ವಾಪಸ್ ಬರ್ಬೇಕು ಮಾತ್ರ. ನಾನು ಹೆಚ್ಚೊತ್ತಿರಲ್ಲ ಆತ, ಅವರಿಗೂ ಎಲ್ಲ ಹೇಳಿಬಿಡು. ಬೇಗ ಬಂದು ಬೇಗ ಹೋಗಿ ಬೇಗ ಬರೋಣ. ಮತ್ತು ಮನೇಲಿ ಅಪ್ಪ ಬೈತಾರೆ, ನಮ್ಮ ಸರಿತ್ನೂ ಬೇಜಾರು ಮಾಡ್ತದೆ, ಕೊನೆ ತೆಗ್ಸ್ಕೊಂಡಾಗ ನಿಮ್ದು ಎಂಥ ತಿರುಗಾಟ ಅಂತ. ಇಷ್ಟು ಅಗ್ದಿ ಅಲ್ದಿದ್ರೆ ನಾನು ಬರ್ತಿರ್ಲಪ್ಪ. ಪಾಪ ಅವ ಅಷ್ಟೆಲ್ಲ ಹೆಲ್ಪ್ ಮಾಡೇನಲ್ಲ, ಈ ಟೈಮಲ್ಲಿ ನಾವು ಬರದೇ ಇದ್ದರೆ. ಯಾವ ಹೊಸ ಸ್ಕೆಚ್ ಆತ ಅದೇ ಅಪ್ಪ, ನಿಮ್ಮ ಬುದ್ಧಿವಂತಿಕೆನೆ. ಇದೇ ಬುದ್ಧಿವಂತಿಕೆನೆ ಯಾವುದಾದ್ರೂ ಒಳ್ಳೇದಕ್ಕೆ ಬಳಸ್ಕೋಬೋದಿತ್ತಲ್ಲ. ಅಪ್ಪ ದೇವ್ರೆ, ನನ್ನ ಮನಸ್ಸೊಳಗೆ ಇದ್ದಿದ್ದು ಯಾವುದು ಹೊರಗೆ ಬರಬಾರ್ದು. ಆ ಥರ ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ. ಓ ಸರಿತಾ, ಇಲ್ಲಿದ್ದೀಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಅಲ್ಲ, ಒಂದು ಕೆಲಸ ಆಗ್ಯದ ಮಾರತಿ, ನಂಗೆ ನಿನ್ನ ಹತ್ರ ಹೇಳೋಕ್ಕೂ ಮರ್ತೇ ಹೋಗಿದೆ. ನನ್ನ ಫ್ರೆಂಡ್ ಅವ ನಾಗಾರ್ಜುನ ಇದ್ನಲ್ಲ, ಅವನು ಮನೆ ಗೃಹ ಪ್ರವೇಶ ಇವತ್ತು. ಅವತ್ತೇ ಹೇಳೇನೆ, ನನಗೆ ಡೇಟೇ ಮರ್ತೋಗಿದೆ. ಪತ್ರಿಕೆ ಎಲ್ಲ ಮಾಡಿಸ್ಲಂತ, ಬಾಯ್ಕರೆ ಅಂತೆ. ಭಾಳ ಟೈಮಲ್ಲಿ ಭಾಳ ಹೆಲ್ಪ್ ಮಾಡ್ಯಾನ ಮಾತ್ರ ಅವ. ಈಗ ನನ್ನ ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡಿದಕ್ಕೂ ನಂಗೆ ನೆನಪಾಗಿದೆ. ಒಂಚೂರು ಅಪ್ಪಗೆ ಹೇಳತ್ತ, ಹೋಗಿ ಮಧ್ಯಾಹ್ನದೊಳಗೆ ಬರ್ತೀನಿ. ಹೋಗದೆ ಇದ್ರೆ ಮಾತ್ರ ಭಾಳ ಬೇಜಾರು ಮಾಡ್ಕೋತಾನೆ. ಒಂಚೂರು ಅಪ್ಪಗೆ ಹೇಳ್ತೀಯಾ? ಹೆಂಗೂ ಇವತ್ತೇನು ಅಡಿಕೆ ಬೇಯಿಸೋದೇನಿಲ್ಲಲ್ಲ, ಗುಂಡಿರ್ತಾನೆ ಹೆಂಗಿದ್ರು ಮನೆ ಬದಿ. ಓ ಹೌದನ್ರಿ, ಅವ್ರ ಮನೆ ಗೃಹ ಪ್ರವೇಶನ ಅಲ್ಲ. ಅವ್ರು ಹೇಳಿದ್ದಿನ ಅದೇನು ಬಂದು ಹೇಳಲ್ಲ ನೀವು? ಹೋಗಲಿ ಬಿಡಿ, ನನಗೂ ಮನೆಯಲ್ಲೇ ಇದ್ದು ಬೇಜಾರಾಗ್ಯದ ಮರ. ಅಂತ ಒಂದು ಕೆಲಸ ಏನಿಲ್ಲ. ಅಮ್ಮ ಬಾಲೆ ಹಿಡ್ಕೊಂಡಿರ್ತದೆ, ಇಲ್ಲಿರು ಬಾಲೆ ಕರ್ಕೊಂಡು ಹೋದರೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಾನು ಬರ್ತೀನಿ, ಇಬ್ಬರು ಹೋಗನ್ರಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಒಂದೇ ಕಡೆ ಇದ್ದಿದ್ದು ಬೇಜಾರಾಗಿದೆ, ಎಲ್ಲಿಗಾರು ಹೋಗಿ ಬರೋಣ ಅಂತ. ತಡಿ, ನಾನು ಅಮ್ಮನ ಹತ್ರ ಕೇಳ್ಕಿ ಬರ್ತೀನಿ, ಹೋಗಿ ಬರ್ತೀನಿ ಅಂತ. ಅಮ್ಮೇನು ಬೇಡ ಅನ್ನಲ್ಲ. ಅಯ್ಯೋ ತಾಡಿ ಮಾರತಿ, ಒಂದೇ ಸತಿ ಹಂಗೆ ಹೋಗಿ ಕೇಳಬೇಡ. ನಿಜದಿಂದ ಸ್ವಲ್ಪ ಯೋಚನೆ ಮಾಡೋಣ. ಅಲ್ಲ, ಅಷ್ಟು ಸಣ್ಣ ಬಾಲೆ ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತೀಯಲ್ಲ ನೀನು. ಬರೋದು ಕಡೆಗೆ ಎಷ್ಟೊತ್ತಾಗ್ತದೆ ಏನ? ಇಲ್ಲಿ ಅಳ್ಳಕ್ಕೆ ಶುರು ಮಾಡಲ್ಲ? ಹೋಗೋಣ, ಹಂಗೆ ಇನ್ನೊಂದು ದಿವಸ ಎಲ್ಲರೂ ಹೋಗೋಣ, ಅದಕ್ಕೇನಂತೆ. ಇವತ್ತು ಬೇಡಾಗ ಕಾಣ್ತದೆ ನನಗೆ. ಬೇಡ ಬಿಡು, ಇವತ್ತು ಬೇಡ, ಇನ್ನೊಂದು ದಿವಸ ಹೋಗೋಣ. ನಾನೇನು ಇಬ್ಬರೇ ಎಲ್ಲರೂ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗೋದು. ಇಲ್ಲಪ್ಪ, ಬಾಲಿಗೆ ಹಂಗೇನು ತೊಂದರೆ ಇಲ್ಲ, ನಂಗೆ ಗೊತ್ತಾಗ್ತದೆ. ಬೇಗ ಹೋಗಿ ಬೇಗ ಬರೋದಲ್ಲ. ಅದು ನಿಮ್ಮ ಫ್ರೆಂಡ್ಸ್ ಇದ್ದರೆ ಏನಾಗ್ತದೆ, ಅವ್ರ ವೆಹಿಕಲಲ್ಲಿ ಅವ್ರು ಬರ್ತಾರೆ, ನಮ್ಮ ವೆಹಿಕಲಲ್ಲಿ ನಾವು ಹೋದ್ರೆ ಸೈ ಹೋಗೋಣ. ನನಗಂತೂ ಭಾಳ ಬೇಜಾರಾಗ್ಯದಪ್ಪ ಮನೆಯಲ್ಲೇ ಇದ್ದಿದ್ದು. ಅಡಿಕೆ ಕೊನೆ ಹೆಂಗಿದ್ರು ನೀವು ಹೇಳ್ದಂಗೆ ಇವತ್ತೇನು ಬೇಸಲ್ಲ, ಗುಂಡು ಮನೆ ಹತ್ರ ಇರ್ತಾನೆ, ಎಲ್ಲ ಸಮ್ ಮಾಡ್ಕೊಂಡ್ರೆ ಆಯ್ತು. ಹೋಗೋಣ. ಸರಿತಾ, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಈಗ ನನ್ನ ಫ್ರೆಂಡ್ ಅವ್ರು ಯಾರು ಕಾರ್ ತಗೊಳಲ್ಲ, ನನ್ನ ಕಾರಲ್ಲೇ ಬರ್ತಾರಂತೆ. ನೀ ಮೊದಲೇ ಹೇಳಿದರೆ ಅವ್ರಿಗೆ ಹೇಳ್ತಿದ್ದೆ ನಾವು ಇಬ್ಬರಿದ್ದೀವಿ ಅಂತ. ನೀ ಮತ್ತೆ ಹಿಂಗೆ ಬರಲ್ಲೇನೋ ಅಂತ ಹೇಳಿ ನಾನು ಒಬ್ಬನೇಯ ಅಂತ ಹೇಳಿದೆ. ಅವ್ರಿಗೆ ನನ್ನ ಕಾರಲ್ಲೇ ಬರೋಕ್ಕೆ ನಂಬ್ಕೊಂಡಾರೆ. ನೀ ಈಗ ಹಿಂಗೆ ಹೇಳಿದ್ರೆ ಇದು ಒಂದು ಸತಿ ಹೋಗಿ ಬರ್ತೀನಿ ಮಾರತಿ, ಇನ್ನೊಂದು ದಿವ್ಸ ಹೋಗೋಣ. ನೀನು ಎಲ್ಲಿಗಾರು ಕರ್ಕೊಂಡು ಹೋದ್ರೆ ಸಹಿಯಲ್ಲ. ಅಲ್ಲ ಅದು ಹಂಗೆ ಅಲ್ಲ ಇಲ್ಲ ಬೆಲ್ಲ ಇಲ್ಲ, ಸುಮ್ಮನಿರು ಮಾರತಿ. ನಾನು ಹೋಗಿ ಬರ್ತೀನಿ. ಹೇಳಿದ್ನ ಇಲ್ಲ ಈಗ ಒಂದು ಸತಿ ಇನ್ನೊಂದು ಸತಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಿಗೆ ಹೊರಟರು ಈ ಥರದ್ದು ಒಂದು ಏನಾರು ಇದು ಮಾಡಿಬಿಡ್ತೀರಿ. ಮೊದಲೇ ಹೇಳಾರು ಹೇಳ್ತೀರಾ? ಎಲ್ಲರೂ ಹೋಗೋಣ ಅಂತ ಕರೆದಾಗ ನಾ ಬರೋಲ್ಲ ಅಂತೀರಿ. ಈಗ ಬೇಡ ಅಂದಕ್ಕೂ ನಾ ಬರ್ತೀನಿ ಅಂತ. ನಂಗೆ ಗೊತ್ತಿಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಬಿಡಬೇಕು ಅಂತ. ನಾ ಹೋಗಿ ಬರ್ತೀನಿ, ಇನ್ನೊಂದು ದಿವ್ಸ ಹೋಗೋಣ. ನಿಮ್ಮ ಜನ್ಮಕ್ಕಿಷ್ಟ. ನಿಮ್ಮನ್ನು ಒಬ್ಬರು ಮನುಷ್ಯರು ಅಂತ ಕನ್ಸಿಡರ್ ಮಾಡೋದೇ ನನ್ನ ತಪ್ಪು. ಏನು ಮಾಡೋದೀಗ? ಮಾವನ ಹತ್ರ ಹೇಳ. ಅಪ್ಪ ದೇವರೇ, ಮನೇಲಿ ಮತ್ತೆ ದೊಡ್ಡ ಕುಸ್ತಿನೇ ಆಗ್ತದೆ. ಅಟ್ಲೀಸ್ಟ್ ಅದಾರು ಒಂದು ಹೆದರಿಕೆ ಅದೇ, ಅಪ್ಪಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತ. ಆ ಹೆದರಿಕೆನೂ ಹೋಗಿಬಿಟ್ರೆ ಇನ್ನೂ ನಿರಾಳ ಆಗ್ತದೆ ಅವರಿಗೆ.
ಇರಲಿ, ಗೊತ್ತಿಲ್ಲದಿದ್ದಂಗೆ ಸರಿ ಮಾಡ್ಬೇಕಿದನ್ನು.